So we continue the new things in this chapter. Last two things left. Now we learn transformer. And one more thing what we are going to left with is what is called as LC circuit. We learn both if possible today. Otherwise, first transformer we take up. Just observe the situation, my dear friends. Transformer, you have seen the transformer on the roadside. Actually, when you come over here, you have seen transformers when you enter our locality. ಎರಡು ಟ್ರಾನ್ಸ್ಫಾರ್ಮರ್ ಇದೆ ಅಲ್ವಾ ಮಕ್ಕಳಲ್ಲಿ? ಅದ್ರ ಕನ್ಸ್ಟ್ರಕ್ಷನ್ ಏನು ಮತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಮಾತ್ರ ಇಲ್ಲ, ನಿಮ್ಮ ಎಲ್ಲ ಬ್ಯಾಟ್ರಿ ಚಾರ್ಜರ್ಗಳಲ್ಲಿ, ಮೊಬೈಲ್ ಚಾರ್ಜರ್ಗಳಲ್ಲಿ ಟ್ರಾನ್ಸ್ಫಾರ್ಮರ್ ಇರುತ್ತೆ ಸಣ್ಣದು. ಸೊ ಎಲ್ಲ ಕಡೆ ಅದಿರುತ್ತೆ. ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು? ಇಟ್ ಈಸ್ ದಿ ಒನ್ ವಿಚ್ ಕನ್ವರ್ಟ್ಸ್ AC from high voltage to low voltage or low voltage to high voltage. It's used to increase or decrease the voltage. AC voltage. Ado transformer. It's used only for AC, not for other things. Now we learn its construction. Allige transformer andre enaitu? It's a device used to increase or decrease the AC voltage. Okay. Now we write the construction. It consists of a core, iron core frame like this. ಈ ತರ ಒಂದು ಫ್ರೇಮ್ ಇರುತ್ತೆ. ಈ ಫ್ರೇಮ್ ಮೇಲೆ, ಫ್ರೇಮ್ ಅಂದ್ರೆ ಇದಕ್ಕೆ ಥಿಕ್ನೆಸ್ ಇರುತ್ತೆ, ಈ ತರ ಥಿಕ್ನೆಸ್ ಇರುತ್ತೆ. ಈ ಫ್ರೇಮ್ ಮೇಲೆ ಕಾಯಿಲ್ ವೈಂಡ್ ಮಾಡ್ತಾರೆ. ದೇ ವೈಂಡ್ ದಿ ಕಾಯಿಲ್ ಲೈಕ್ ದಿಸ್. ಒಂದು ಕಾಯಿಲ್ ಹೀಗೆ ವೈಂಡ್ ಮಾಡ್ತಾರೆ, ಇನ್ನೊಂದು ಕಾಯಿಲ್ ಹೀಗೆ ವೈಂಡ್ ಮಾಡ್ತಾರೆ. ದೇ ವೈಂಡ್ ದಿ ಕಾಯಿಲ್ ಲೈಕ್ ದಿಸ್. ಎರಡು ಕಾಯಿಲ್ ವೈಂಡ್ ಆಗುತ್ತೆ. ಇದರಲ್ಲಿ ಯಾವುದಕ್ಕೆ ನಾವು ವೋಲ್ಟೇಜ್ ನ ಚೇಂಜ್ ಮಾಡಬೇಕು, ಯಾವ ವೋಲ್ಟೇಜ್ ನ, ದಟ್ ಇಸ್ ಪ್ರೈಮರಿ ಅಂತ ಕರಿತೀವಿ. ಅದನ್ನ ಅಪ್ಲೈ ಮಾಡ್ತೀವಲ್ವಾ ವೋಲ್ಟೇಜ್, ಈಗ ಅದನ್ನ ಪ್ರೈಮರಿ ಕಾಯಿಲ್ ಅಥವಾ ಪ್ರೈಮರಿ ಅಂತ. ಅದಕ್ಕೆ ವೋಲ್ಟೇಜ್ ಅಪ್ಲೈ ಮಾಡೋದನ್ನ VP ಅಂತೀವಿ, ಪ್ರೈಮರಿ ವೋಲ್ಟೇಜ್ ಅಂತ. ಅಂದ್ರೆ ದಿ AC ವೋಲ್ಟೇಜ್ ವಾಟ್ ಇಸ್ ಟು ಬಿ ಚೇಂಜ್ಡ್, ಐದರ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್, that we feed in here, that is called as VP, the primary voltage. Another coil where we take the output is called as secondary coil, and the output is called as secondary voltage VS. Nodi VP VS aita makla. Iga how it works we want to learn. Nodi, when current passes through this primary, as you know, it is AC. It goes on increasing and decreasing. Because of that, magnetic flux linked with the secondary coil also increases and decreases. There's a mutual induction between these two, and induced EMF is generated due to mutual induction. Therefore, how we can write the relation between VS and VP? ಹೇಗೆ ಅಂದ್ರೆ ನಾವು ಹೇಳಿದೀವಿ ನೋಡಿ ಮಕ್ಕಳ, ನಮ್ಮ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಆ ಮೈನ್ ರೋಡಲ್ಲೇನೆ, ಅಂದ್ರೆ ಈಗಾಗಲೇ ಸ್ಯಾಟಲೈಟ್ ಟೌನ್ ಅಲ್ಲೇ ನಿಲ್ಸ್ಬಿಡ್ತಾರೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಳನ್ನ. ಮೊದಲಾಗಿದ್ರೆ ಬಸ್ಗಳು ಸೀದಾ ಮೆಜೆಸ್ಟಿಕ್ ತನಕ ಹೋಗ್ಬೋದು. ಆ ರೋಡಲ್ಲಿ ಹೋಗ್ತಾ BHEL ಅಂತ ಒಂದು ಫ್ಯಾಕ್ಟ್ರಿ ಸಿಗುತ್ತೆ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ. ಆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಲ್ಲಿ ದೇ ಯೂಸ್ ಟು ಮೇಕ್ ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಾರೆ. ಈಗ ಬೇರೆ ಯಾವುದೋ ದೇಶದವರು ಅವ್ರಿಗೆ ಆರ್ಡರ್ ಕೊಡ್ತಾರೆ ಅಂತ ಇಟ್ಕೊಂಡು, ನಮಗೆ ನಾವು 220 volts 440 volts ಕೊಡ್ತೀವಿ, 220 volts ಔಟ್ಪುಟ್ ಇರೋ ಟ್ರಾನ್ಸ್ಫಾರ್ಮರ್ ಕೊಡಿ. ಅವ್ರು ಹೇಗೆ ಡಿಸೈನ್ ಮಾಡ್ತಾರೆ, ಎಷ್ಟು ಕಾಯಿಲ್ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ರೂಲು ಇದು ಟ್ರಾನ್ಸ್ಫಾರ್ಮರ್ ರಿಲೇಷನ್ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ VS by VP ಈಕ್ವಲ್ಸ್ NS by NP. ನೋಡಿ ಇದು ಫಾರ್ಮ್, VS by VP ಈಕ್ವಲ್ಸ್ NS by NP. ಆಯ್ತಪ್ಪ, VS by VP ಈಕ್ವಲ್ಸ್ NS by NP. ಇವತ್ತು 3 ಜನ ನಿಧಾನಕ್ಕೆ ಬಂದ್ರಿ ಕ್ಲಾಸ್ಗೆ. 5-6 ನಿಮಿಷ ಲೇಟ್ ಆಯ್ತು ಮಕ್ಕಳ, ಅಥವಾ 5 ನಿಮಿಷ ಅಂತೂ ಲೇಟ್ ಆಯ್ತು. ನಾವು ಶುರು ಮಾಡಿ ಆಗ್ಲೇ 5 ನಿಮಿಷ ಆಯ್ತು. ಹಾಗೆ ಕರೆಕ್ಟ್ ಆಗಿ ಟೈಮ್ಗೆ ಇಲ್ಲೇ ಇರಿ ಮಕ್ಳು, ಯಾಕಂದ್ರೆ ಮಧ್ಯದಲ್ಲಿ 5 ನಿಮಿಷ ಗ್ಯಾಪ್ ಇದೆ, ಹತ್ತತ್ರ ಇರ್ಬೋದಲ್ವಾ. ಇನ್ಮೇಲೆ ಲೇಟಾಗಿ ಬರಬೇಡಿ ಮಕ್ಳ, ಕರೆಕ್ಟ್ ಆಗಿ ಎಂಟರ್ ಆಗಿ. VS by VP NS by NP, ಇದು ಟ್ರಾನ್ಸ್ಫಾರ್ಮರ್ ರಿಲೇಷನ್. ನೋಡಿ, ಈಗ NS ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ, NP ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ.
VP under primary voltage, VS under secondary. Yeah, by adjusting the number of turns in primary and secondary, ನಮಗೆ ಯಾವ ವೋಲ್ಟೇಜ್ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಜಾಸ್ತಿಗೆ ಬೇಕಾ ಕಡಿಮೆ ಬೇಕಾ ಗೊತ್ತಾಯ್ತಾ? ಇಲ್ಲಿ ಇಷ್ಟೇ ಕಲ್ತ್ಕೋಬೇಕು. ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ಏನು? It consists of 2 coils wound on an iron core and one coil to which we apply the AC to be changed is called as primary coil, and input voltage what we apply is called as primary voltage, VP. And the other coil to where we take the output varied voltage, there is secondary coil what we call, adana secondary voltage yes anta kariತೀವಿ. Relation between them is given by this. ಇಷ್ಟೇ ನಾವು ಕಲಿತು ಆಯ್ತಾ ಮಕ್ಕಳ? ತುಂಬಾ ಸಿಂಪಲ್ ಆಗಿದೆ ರಿಲೇಷನ್. NS ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ, ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ. ಅಲ್ಲಿಗೆ ಇಲ್ಲಿ ನಾವು ಕೆಲವು ಇನ್ನು 2 ಟೈಪ್ ಹೇಳ್ಬಿಟ್ಟು ಆಮೇಲೆ ಒಟ್ಟಿಗೆ ಏನೇನು ಕ್ವಶನ್ ಕೇಳ್ತಾರೆ ಹೇಳ್ತೀನಿ. ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ನಲ್ಲಿ ಮೊದಲನೇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ. ಸ್ಟೆಪ್ ಅಪ್ ಅಂದ್ರೆ ದಿ ಸೆಕೆಂಡರಿ ವೋಲ್ಟೇಜ್ ಇಸ್ ಲಾರ್ಜರ್ ದ್ಯಾನ್ ದಿ ಪ್ರೈಮರಿ ವೋಲ್ಟೇಜ್, ಅದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಯ್ತಾ. ಸ್ಟೆಪ್ ಡೌನ್ ಅಂದ್ರೆ ಏನು? ಸೆಕೆಂಡರಿ ವೋಲ್ಟೇಜ್ ಇಸ್ ಸ್ಮಾಲರ್ ದ್ಯಾನ್ ದಿ ಪ್ರೈಮರಿ ವೋಲ್ಟೇಜ್. ಈಗ ಬಹುಶಃ ನಾವು ನೋಡೋ ಎಲ್ಲ ಟ್ರಾನ್ಸ್ಫಾರ್ಮರ್ ನೀವು ರೋಡ್ ಸೈಡ್ ನಲ್ಲಿ ನೋಡ್ತೀರಿ, ನಿಮ್ಮ ಮನೆಗಳಲ್ಲಿ ಟಿವಿ ಒಳಗಡೆ ಒಂದು ಟ್ರಾನ್ಸ್ಫಾರ್ಮರ್ ಎಲ್ಲಾ ಕಡೆ ಇರೋದೆಲ್ಲವು ಸ್ಟೆಪ್ ಡೌನ್. ನಮ್ಮ ರೋಡ್ ಸೈಡ್ ನಲ್ಲಿ ನೋಡೋದು ಸ್ಟೆಪ್ ಡೌನ್, ಯಾಕಂದ್ರೆ 440 ವೋಲ್ಟ್ಸ್ ಅದು 220 ವೋಲ್ಟ್ಸ್ ಸಿಗ್ತಾ ಇರುತ್ತೆ. ಸೊ ಅದರಿಂದ ಅದು ಸ್ಟೆಪ್ ಡೌನ್. ಸ್ಟೆಪ್ ಅಪ್ ಎಲ್ಲ ಯೂಸ್ ಮಾಡೋದು ಪವರ್ ಜನರೇಟಿಂಗ್ ಸ್ಟೇಷನ್ಸ್ ಯೂಸ್ ಮಾಡ್ತೀವಿ ಮಕ್ಕಳ. ಪವರ್ ಜನರೇಟಿಂಗ್ ಸ್ಟೇಷನ್ ಅಲ್ಲಿ 220ಗೆ ಸೇ 220 ವೋಲ್ಟ್ಸ್ ಸಪ್ಲೈ ಮಾಡಿದ್ರೆ ನಾವು ಇಟ್ increases to 11,100 volts or like that. ಆರ್ ಪ್ರಪೋರ್ಷನೇಟ್ ರೇಷಿಯೋ ಚೇಂಜ್ ಮಾಡುತ್ತೆ. ಅಲ್ಲಿ ಮಾತ್ರ ಸ್ಟೆಪ್ ಅಪ್ ಉಪಯೋಗಿಸ್ತೀವಿ. ಇನ್ನು ಕೆಲವು ಸ್ಪೆಸಿಫಿಕ್ ಅಪ್ಲಿಕೇಶನ್ ಸ್ಟೆಪ್ ಅಪ್ ಉಪಯೋಗಿಸ್ತೀವಿ. ನೀವು ನೋಡಿರ್ಬೋದು, ಸಾಲ್ಡ್ರಿಂಗ್ ವೆಲ್ಡಿಂಗ್ ಮಾಡೋರು ಅವ್ರೊಂದು ದೊಡ್ಡ ಇರ್ತಾರೆ ಮಕ್ಕಳ, ಟ್ರಾನ್ಸ್ಫಾರ್ಮರ್ ವೆಲ್ಡಿಂಗ್ ಎಲ್ಲ ಮಾಡೋರು. ಅದ್ರೊಳಗೂ ಹಾಗೆ ಸ್ಟೆಪ್ ಅಪ್ ಮಾಡ್ಕೊಂಡು ಹಿಂಗ್ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡ್ಕೋತಾರೆ ಅವ್ರು. ಓಕೆ, ಅದಷ್ಟು. ಈಗ ಇಲ್ಲಿ ನೋಡಿ ಸ್ಟೆಪ್ ಅಪ್ ಮತ್ತೆ ಸ್ಟೆಪ್ ಡೌನ್ ಗೊತ್ತಾಯ್ತಾ? ನೋಡಿ, VS ಗ್ರೇಟರ್ ದ್ಯಾನ್ VP ಆಗ್ಬೇಕು ಅಂದ್ರೆ NS ಗ್ರೇಟರ್ ದ್ಯಾನ್ NP ಆಗ್ಬೇಕು. ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ. ಇದು ಉಲ್ಟಾ, ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಸ್ಮಾಲರ್ ದ್ಯಾನ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ. ಆಯ್ತಾ? ಸೊ ಇದಿಷ್ಟು. ಇದನ್ನ ಕೆಲವನ್ನ ಬರೆಯೋಣ, ಬರ್ಕೊಳ್ಳಿ. ಕೆಲವು 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಬರೆಯೋಣ. ವಿ ರೈಟ್ ಫ್ಯೂ ಆಫ್ ದೆಮ್. ಹೀಗೆ ಬರ್ಕೊಳ್ಳಿ. What is a transformer? 1 mark questions. What is a transformer? What is a transformer? It is a device. It is a device used to increase or decrease the AC voltage. Used to increase or decrease the AC voltage. Next question. Write the transformer relation. Write the transformer relation. ಇದನ್ನ ಬರೀರಿ. VS by VP equals NS by NP. ಅಲ್ಲಿ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿ ಏನಂತೆ ಒನ್ ಲೈನ್. VS ಅಂದ್ರೆ ಸೆಕೆಂಡರಿ ವೋಲ್ಟೇಜ್ ಬರೀರಿ ಮಕ್ಕಳ. VS by VP equals NS by NP. ನೀವು ಎಕ್ಸಾಮ್ ಅಲ್ಲಿ ಬರೋದು ಸಾಕು ಕೊಡ್ತಾರೆ, ಆದ್ರೂ ಇಲ್ಲಿ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಬೇಕಲ್ಲ. VS ಸೆಕೆಂಡರಿ ವೋಲ್ಟೇಜ್, VP ಪ್ರೈಮರಿ ವೋಲ್ಟೇಜ್, NS ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಎಲ್ಲ ಬರೀರಿ ನೀವೇ. NP ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ. A steady voltage of 100 volt is applied to a step-up transformer. With step-up transformer with 1000 turns in secondary, with 1000 turns in secondary and 100 turns in primary, and 100 turns in primary. Full stop.
ಕ್ಯಾಲ್ಕುಲೇಟ್ 100 ಟರ್ನ್ಸ್ ಇನ್ ಪ್ರೈಮರಿ ಬರ್ದಾಯ್ತು ಮಕ್ಕಳು. ಅದಾದ್ಮೇಲೆ ಕ್ಯಾಲ್ಕುಲೇಟ್ ಸೆಕೆಂಡರಿ ವೋಲ್ಟೇಜ್ ಅಥವಾ ಔಟ್ಪುಟ್ ವೋಲ್ಟೇಜ್. ಬರ್ರಿ ಮಕ್ಕಳ ನೋಡೋಣ ಹೇಗ್ ಮಾಡ್ತಾರೆ. ಜಸ್ಟ್ ಗೋ ಫಾರ್ ಇಟ್. ನಿಧಾನಕ್ಕೆ ಸಾಲ್ವ್ ಮಾಡಿ. ಏನ್ ದೊಡ್ಡದಲ್ಲ ಕ್ಯಾಲ್ಕುಲೇಷನ್, ಎಲ್ಲ ಕಣ್ಮುಂದೆನೆ ಇದೆ. ಆನ್ಸರ್ ಹೇಳಿ. ಫಸ್ಟ್ ಅದಕ್ಕೆ ಮುಂಚೆ ಪ್ರಾಬ್ಲಮ್ ಕರೆಕ್ಟ್ ಆಗಿ ಓದಿ ಮಕ್ಕಳ. ರೀಡ್ ದಿ ಪ್ರಾಬ್ಲಮ್ ವೆರಿ ಕೇರ್ಫುಲಿ. ಪ್ರಾಬ್ಲಮ್ ಓದಿದ್ರೆ ವಿಲ್ ಬಿ ಇನ್ ಟ್ರಬಲ್. ಅಪ್ಲೈಡ್ ವೋಲ್ಟೇಜ್ ಇಸ್ 100 volts. Read the problem carefully. ನೋಡೋಣ. ಸೂರ್ಯ ಏನೋ ಆನ್ಸರ್ ಹಾಕಿದಾನೆ ಮಕ್ಕಳ. ಬೇರೆಯವರು ಸಿಂಪಲ್. ಇನ್ನೂ ಒಂದ್ಸರಿ ಹೇಳ್ತೀನಿ, ರೀಡ್ ದಿ ಪ್ರಾಬ್ಲಮ್ ಕೇರ್ಫುಲಿ. ಎಷ್ಟು ಬಂತು ನೋಡೋಣ. ಗಣೇಶ್ ಅವ್ರು ಏನ್ ಆನ್ಸರ್ ಬಂತು? ಪ್ರಜ್ವಲ್ ಕೌಂಡಿನಿ ಏನ್ ಆನ್ಸರ್ ಬಂತು? ಸುಹಾಸ್ ಏನ್ ಆನ್ಸರು? ಚಿನ್ಮಯಿ ಏನ್ ಆನ್ಸರು? ಯಾಕೆ ಮಕ್ಕಳ ರಿಪೀಟ್ ಮಾಡ್ಬೇಕಾ ಕ್ವಶನ್? A steady voltage of 100 volt is applied to a transformer with step-up transformer with number of turns in primary 100, number of turns in secondary 1000. Calculate the secondary voltage. ಅಷ್ಟೇ. Number of turns in primary 100 ಇದೆ, secondary 1000 ಇದೆ. ನೀವು ಅಪ್ಲೈ ಮಾಡ್ತಿರೋ ವೋಲ್ಟೇಜ್ 100. ಸ್ಟಡಿ ವೋಲ್ಟೇಜ್ 100. ಆನ್ಸರ್ 0 ಇದಕ್ಕೆ. ಫಾರ್ ದಿಸ್ ಟೈಪ್ ಆಫ್ ಡಿವೈಸಸ್ ಮ್ಯೂಚುವಲ್ ಇಂಡಕ್ಷನ್ ಆಗಲ್ಲ. ನೀವು ಸ್ವಿಚ್ ಆನ್ ಮಾಡಿದ ಮೂಮೆಂಟ್ ಏನೋ ಒಂಚೂರು ಬರ್ಬೋದು, ಆಮೇಲೆ 0ನೇ ಸೆಕೆಂಡರಿ ವೋಲ್ಟೇಜ್. ಆನ್ಸರ್ ಇಸ್ 0 ಫಾರ್ ದಿಸ್. ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ಬರೀರಿ. ಮೆನ್ಷನ್ ದಿ ಪ್ರಿನ್ಸಿಪಲ್ ಆನ್ ವಿಚ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್. ಮೆನ್ಷನ್ ದಿ ಪ್ರಿನ್ಸಿಪಲ್ ಆನ್ ವಿಚ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್. ಮೆನ್ಷನ್ ದಿ ಪ್ರಿನ್ಸಿಪಲ್ ಆನ್ ವಿಚ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್. ಏನ್ ಬರೀತೀರಿ? ಮ್ಯೂಚುವಲ್ ಇಂಡಕ್ಷನ್ ಬರೀರಿ. ಮ್ಯೂಚುವಲ್ ಇಂಡಕ್ಷನ್ ಅಂತ ಬರೀ. ನೀವು ಯಾರು ನಾನು ಕೇಳಿಲ್ಲ, ಈಗ ನಾನು ಕೇಳ್ತೀನಿ. VS/VP = NS/NP ಬರ್ದೋ ಮಕ್ಕಳ. ಈಗ ಅಲ್ಲಿ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಬರ್ದಿಲ್ಲ ಅಲ್ವಾ ಇನ್ನು ಕ್ವಶನ್ಗಳು? ಅದು ಬರ್ದ್ಬಿಡಿ. ಹೇಳ್ತೀನಿ. 2 ಕ್ವಶನ್ ಬರ್ಕೊಡಿ. ವಾಟ್ ಈಸ್ ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಬರೀರಿ ಮಕ್ಕಳ. ವಾಟ್ ಈಸ್ ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಬರೀರಿ. ವಾಟ್ ಈಸ್ ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್? ಏನು? Where the secondary voltage is larger than the primary voltage. That transformer is called as step-up transformer. Where the secondary voltage is larger than the primary voltage, that type of transformer is called as step-up. ಅದೇ ತರ ಸ್ಟೆಪ್ ಡೌನ್ ನೀವು ಬರ್ಕೊ. ಸ್ಟೆಪ್ ಡೌನ್ ನೀವೇ ಬರೀರಿ. ಆಮೇಲೆ ನೋಡಿ, ಇನ್ನೊಂದು ಚಾಲೆಂಜ್ ಇದೆ ಮಕ್ಕಳ. VS/VP = NS/NP. ಕರೆಂಟ್ಸ್ ನಾವು ಬರೀಲೇ ಇಲ್ವಲ್ಲ, ಯಾಕೆ? ನೋಡಿ, ಕರೆಂಟ್ಸ್ ಬರೆಯೋದು ಹೇಗೆ? ಇಲ್ಲಿ ಒಂದ್ ಕಾಯಿಲ್, ಇಲ್ಲೊಂದು ಕಾಯಿಲ್ ಇದೆ. ಇದು ಕೋರ್ ಎಲ್ಲ ನಾವು ಬರ್ದಿಲ್ಲ ಮಕ್ಕಳ, ಸುಮ್ಮನೆ ಹಿಂಗ್ ಬರೀತೀವಿ. ಈ ಕಾಯಿಲು ಪ್ರೈಮರಿ. ಇಲ್ಲಿ VP ವೋಲ್ಟೇಜ್ ಇದೆ, ಕರೆಂಟು IP ಇದೆ. ಇಲ್ಲಿ VS ವೋಲ್ಟೇಜ್ ಇದೆ, ಕರೆಂಟು IS ಇದೆ. ಹಾಗಾದ್ರೆ IP/IS ನಾವು ಬರೀಲಿರಲ್ಲ, ಹೆಂಗ್ ಬರೆಯೋದು ಈಗ? ನೋಡಿ ಬರೀತೀನ. ಏನಿಲ್ಲ, ಇನ್ಪುಟ್ ಪವರ್ = ಔಟ್ಪುಟ್ ಪವರ್ ಫಾರ್ಮುಲಾ ಬರೆಯೋಣ. ಇನ್ಪುಟ್ ಪವರ್ ಏನು ಮಕ್ಕಳ? VP/IP. ಔಟ್ಪುಟ್ ಪವರ್ ಏನು? VS/IS. ದೇರ್ಫೋರ್ ನಮಗ್ ಬೇಕೇನೋ? VS/VP ಬೇಕು. ಅಲ್ಲಿಗೆ ಏನಾಯ್ತು? IP/IS ಆಯ್ತು. ದೇರ್ಫೋರ್ ಆಗ ಟ್ರಾನ್ಸ್ಫಾರ್ಮರ್ ರಿಲೇಷನ್ VS/VP, NS/NP, IP/IS ಆಗುತ್ತೆ. ಆದ್ರೆ ನಾವು ಇದನ್ನ ಮೊದಲೇ ಬರೀಲಿಲ್ಲ. ಕಾರಣ ಏನು? ಯಾರು ಹೇಳ್ತೀರಾ? ಇನ್ಫ್ಯಾಕ್ಟ್ ಇದು ಬರೆಯಕ್ಕೆ ಯಾವುದೇ ಪ್ರಾಕ್ಟಿಕಲ್ ಟ್ರಾನ್ಸ್ಫಾರ್ಮರ್ ಇದು ಟ್ರೂ ಅಲ್ಲ ಮಕ್ಕಳು. ಯಾವುದೇ ಪ್ರಾಕ್ಟಿಕಲ್ ಟ್ರಾನ್ಸ್ಫಾರ್ಮರ್ ಟ್ರೂ ಅಲ್ಲ. ಅದರಿಂದ ಇದನ್ನ ನಾವು ಬರೆಯೋದೇ ಇಲ್ಲ. ವಿ ಡೋಂಟ್ ರೈಟ್.
ಯಾಕೆ ಟ್ರೂ ಅಲ್ಲ ಅಂದ್ರೆ, ನಾವು ಕೊಡೋ ಇನ್ಪುಟ್ ಎನರ್ಜಿನಲ್ಲಿ, ಅಂದ್ರೆ ಇಲ್ಲಿಂದ ಪ್ರೈಮರಿಯಿಂದ ಕೊಡ್ತೀವಲ್ಲ, ಅದ್ರಲ್ಲಿ ಸುಮಾರು ಪಾಲು ಲಾಸ್ ಆಗಿಬಿಡುತ್ತೆ, ಟ್ರಾನ್ಸ್ಫಾರ್ಮರ್ಲೇ ಹೊಟ್ಟೋಗುತ್ತೆ. ಈಚೆ ಬರೋದು ಎಷ್ಟು ಮಟ್ಟಿಗೆ ಅಂದ್ರೆ, ನಾವು 100 ವ್ಯಾಟ್ ಪವರ್ ಕೊಟ್ರೆ ಅಟ್ ದಿ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಗಿವ್ ಅಸ್ ಓನ್ಲಿ 50 ವ್ಯಾಟ್, 50% ಎಫಿಷಿಯನ್ಸಿ. ಅದಕ್ಕಿಂತ ಜಾಸ್ತಿ ಇರೋ ಚಾನ್ಸ್ ಇಲ್ಲ ಮಕ್ಕಳ. ಈಗೇನು ಸ್ವಲ್ಪ ಮಾಡರ್ನೈಸೇಷನ್ ಆಗಿ 60-65 ಬರ್ಬೋದು, ಅದು ಜಾಸ್ತಿ ಕಷ್ಟವೇ. ಅಂದ್ರೆ ನಾವು ಕೊಡೋ ಎನರ್ಜಿಲಿ ಅರ್ಧ ಆಗುತ್ತೆ. ಇದು ಹೇಗೆ ಅಂದ್ರೆ, ಇದು ಇಲ್ಲೊಂದೇ ಕಡೆ ಅಂತಲ್ಲ ಮಕ್ಕಳ, ಎಲ್ಲ ನಮ್ಮ ವೆಹಿಕಲ್ಗಳಲ್ಲೂ ಅಷ್ಟೇ. ವಾಟ್ ವಿ ಹ್ಯಾವ್ ಡಿಸೈನ್ಡ್ ಆಸ್ ಪೆಟ್ರೋಲ್ ಎಂಜಿನ್ಸ್ ಎಲ್ಲ ಮಾಡಿದೀವಲ್ಲ ಮಕ್ಕಳು, ಅಲ್ಲೂ ಏನು ಎಫಿಷಿಯನ್ಸಿ ಏನು ಜಾಸ್ತಿ ಇಲ್ಲ. ನಾವು ಕೊಡೋದು 100 ಕಿಲೋಮೀಟರ್ಗೆ ಆಗುವಷ್ಟು ನಾವು ಪೆಟ್ರೋಲ್ ಹಾಕಿದ್ರು, ಅಂದ್ರೆ ಐಡಿಯಲ್ ಇಂಜಿನ್ ತಗೊಂಡ್ರೆ ಬರೋದು 50 ಕಿಲೋಮೀಟರ್. ಕಾರಣ ಇಷ್ಟೇ, ದಿಸ್ ಅ ಲಾಸ್ ಆಫ್ ಎನರ್ಜಿ, ಲಾಟ್ ಆಫ್ ಲಾಸ್ ಆಫ್ ಎನರ್ಜಿ. ಇದನ್ನ ಇವತ್ತಿಗೂ ನಾವು ಮಿನಿಮೈಸ್ ಮಾಡಕ್ ಆಗ್ತಿಲ್ಲ ಮಕ್ಕಳು. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಅರ್ಧ ಅಷ್ಟೇ ಕನ್ವರ್ಟ್ ಆಗೋದು, ಇನ್ನು ಅರ್ಧ ಲಾಸೆ ಟ್ರಾನ್ಸ್ಫಾರ್ಮರ್ಗಳಲ್ಲಿ, ಆಯ್ತಲ್ವಾ? ಅದರಿಂದ ನಿಮ್ಮ ಮುಂದೆ ಬೇಕಾದಷ್ಟು ಚಾಲೆಂಜ್ಗಳಿವೆ. ನಿಮಗೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ, ಎಲ್ಲಾನು ಬರುತ್ತೆ. ಇದರಿಂದ ಇವನ್ನ ಕೆಲವನ್ನ ಟ್ಯಾಕಲ್ ಮಾಡಿದ್ರೆ ಯು ಕ್ಯಾನ್, ಅಂದ್ರೆ ನೀವು ಎಂಜಿನಿಯರಿಂಗ್ ಏನಾದ್ರು ಕಲ್ತ ಮೇಲೆ ಯು ಟೇಕ್ ಅಪ್ ಒನ್, ಕಲಿತಾನೋ ಹೇಗಾದ್ರು ಟೇಕ್ ಅಪ್ ಒನ್ ಸಚ್ ಐಡಿಯಾ ಅಂಡ್ ಗೋ ಫಾರ್ ಇಟ್. ಆ ತರದ್ದು ಯೋಚನೆ ಮಾಡಕ್ ಶುರು ಮಾಡಿ ಮಕ್ಕಳ. ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್. ಸೊ ಈಗ ನೋಡಿ, ನಾ ಹೇಳದ್ನಲ್ಲ ಅವತ್ತು, ಇವತ್ತಿಗೂ ಇಡೀ ಪ್ರಪಂಚ ಕಾಯ್ತಾ ಇರೋದು ಯಾವ್ದಕ್ಕೆ ಗೊತ್ತಾ? ಸೂಪರ್ ಬ್ಯಾಟ್ರಿಗಳಿಗೋಸ್ಕರ ಕಾಯ್ತಾ ಇದೆ ಮಕ್ಕಳ. ಬ್ಯಾಟ್ರಿಗಳಿಲ್ಲ ನಮ್ಮಲ್ಲಿ ಇವತ್ತು. ಏನೇನೋ ಇವೆ, ಈಗಂತೂ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬಂದ್ರೆ ಸುಮಾರು ಇಂಪ್ರೂವ್ ಆಗಿದೆ, ಬಟ್ ದೇ ಆರ್ ನಾಟ್ ಗುಡ್. ಆಯ್ತಾ? ಅದರಿಂದ ಒಂದ್ ಚಾರ್ಜ್ 100 ಕಿಲೋಮೀಟರ್, 120 ಕಿಲೋಮೀಟರ್ ಓಡ್ತೀವಿ ಅಂತಾರ, ಬಟ್ ಅದೆಲ್ಲ ಅಲ್ಲ. ಬ್ಯಾಟ್ರಿ ಎಫಿಷಿಯನ್ಸಿ ನೌ ಆಲ್ಸೋ ಲೆಸ್. ಅದ ನಿಮ್ಗೆ ಬೇಕಾದಷ್ಟು ಅಪರ್ಚುನಿಟೀಸ್ ಇದೆ. ನೀಟಾಗಿ ಯೋಚನೆ ಮಾಡಿ ಮಾಡ್ಬೋದು ಮಕ್ಕಳ. ಪ್ಲೀಸ್ ಸ್ಟಾರ್ಟ್ ಥಿಂಕಿಂಗ್ ಆನ್ ದೋಸ್ ಥಿಂಗ್ಸ್ ನಾವು. ನೋಡಿ, ಈಗ ಇದಿಷ್ಟ ಆಯ್ತಾ, VS/VP = NS/NP. ಇದು ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ? ಯಾವ್ಯಾವ ತರ ಲಾಸ್ ಇದೆ ಟ್ರಾನ್ಸ್ಫಾರ್ಮರ್ ನಲ್ಲಿ, ಅವನ್ನ ಕಲ್ತ್ಕೊಳ್ಳೋಣ ಮಕ್ಕಳಿಗೆ. ಯಾವ್ಯಾವ ತರ ಲಾಸ್ ಇರಬಹುದು ಟ್ರಾನ್ಸ್ಫಾರ್ಮರ್ ನಲ್ಲಿ? ವೀಲರ್ ಟ್ರಾನ್ಸ್ಫಾರ್ಮರ್ ಇರೋ ಲಾಸ್ಗಳು 4 ತರದ್ದು ಮಕ್ಕಳ. ಎಲ್ಲೆಲ್ಲೋ ಹೀಟ್ ಎನರ್ಜಿ ಅಂದ್ರೆ ಎಲ್ಲೆಲ್ಲೋ ಎಲೆಕ್ಟ್ರಿಕಲ್ ಪವರ್ ಲಾಸ್ ಆಗುತ್ತೆ. ಮೊದಲನೇದೇನು ಗೊತ್ತಾ? ವಾಟ್ ವಿ ಕಾಲ್ ಆಸ್ ಫ್ಲಕ್ಸ್ ಲಿಂಕೇಜ್ ಲಾಸ್. ಬಹುಶಃ ಈ ಹೆಸರುಗಳು ನೋಡ್ಕೊಂಡ್ರೆ ನೀವೇ ಹಂಗಂದ್ರೆ ಏನು ಅಂತ ಹೇಳ್ಬೋದು. ಫ್ಲಕ್ಸ್ ಲಿಂಕೇಜ್ ಲಾಸ್ ಏನು ಹಾಗಂದ್ರೆ, ನೋಡಿ, ಇಲ್ಲಿ ಮ್ಯೂಚುವಲ್ ಇಂಡಕ್ಷನ್ ಅಲ್ಲೂ ಆಗೋದು ಮಕ್ಕಳ. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ರಿಯೇಟ್ ಆಯ್ತು. ನಾಟ್ ಆಲ್ ದಿ ಫ್ಲಕ್ಸ್ ಕ್ರಿಯೇಟೆಡ್ ಇನ್ ದಿ ಪ್ರೈಮರಿ ಲಿಂಕ್ಸ್ ವಿತ್ ದಿ ಸೆಕೆಂಡರಿ. ನಾವು ಏನು ಪ್ರೈಮರಿಲಿ ಪವರ್ ಅಪ್ಲೈ ಮಾಡಿ ಇಲ್ಲಿ ಫ್ಲಕ್ಸ್ ಕ್ರಿಯೇಟ್ ಮಾಡ್ತೀವೋ, ಅದು ಎಲ್ಲ ಸೆಕೆಂಡರಿ ಲಿಂಕ್ ಆಗೋದೇ ಇಲ್ಲ. ಆಗ ಈಚೆ ಹೊಟ್ಟೋಗಿದ್ದು ಲಾಸ್ ತಾನೆ. ಅದಕ್ಕೋಸ್ಕರ ಅದನ್ನ ಫ್ಲಕ್ಸ್ ಲಿಂಕೇಜ್ ಲಾಸ್ ಅಂತ. ಇಲ್ಲಿ ಯಾವ ಲಾಸ್ನು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಕ್ಕಾಗಲ್ಲ. ಒನ್ ಕ್ಯಾನ್ ಮಿನಿಮೈಸ್ ಇಟ್. ಹೇಗೆ ಅದನ್ನ ನೋಡೋಣ. ಪ್ರತಿಯೊಂದಕ್ಕೂ 4 ಲಾಸ್ಗೂ ವಾಟ್ ಇಟ್ ಈಸ್, ಹೌ ಟು ಮಿನಿಮೈಸ್ ಇಟ್. ಈ ಎಲ್ಲ 2 ಫ್ಯಾಕ್ಟರ್ನ ಕಲ್ತ್ಕೊತಾನೆ ಹೋಗ್ಬೇಕು. ಈಗ ಮೊದಲನೇದು ಹೇಳಿದೆ, ಫ್ಲಕ್ಸ್ ಲಿಂಕೇಜ್ ಲಾಸ್ ಅಂದ್ರೆ ಏನು? ನಾಟ್ ಆಲ್ ದಿ ಫ್ಲಕ್ಸ್ ಜನರೇಟೆಡ್ ಇನ್ ಪ್ರೈಮರಿ ಲಿಂಕ್ಸ್ ವಿತ್ ದಿ ಸೆಕೆಂಡರಿ. ಸೊ ಯಾವ್ದು ಲಿಂಕ್ ಆಗ್ಲಿಲ್ವೋ ಅದು ಜನರೇಟ್ ಮಾಡಿಯೂ ವೇಸ್ಟ್, ಇಟ್ಸ್ ನಾಟ್ ಯೂಸ್ಫುಲ್. ಅದಕ್ಕೆ ಅದನ್ನ ಲಾಸ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ಅದನ್ನ ಮಿನಿಮೈಸ್ ಮಾಡೋದು ಹೇಗೆ? ನಿಮ್ಗೆ ಕ್ಯೂರಿಯಾಸಿಟಿ ಆಗಿ ಯಾವಾಗಲೂ ಟೈಮ್ ಇರುತ್ತೆ ಮನೇಲಿ, ಒಂದು ಮನೇಲಿ ಯಾವ್ದೋ ಒಂದು ಹಳೆ ಟ್ರಾನ್ಸ್ಫಾರ್ಮರ್ ಇರುತ್ತೆ, ನೀವು ಒಡೆದು ತೆಗೆದು ನೋಡಿದ್ರೆ ಅದನ್ನ ನನ್ ಬೈಕೋತೀರಿ, ಸರ್ ಹೇಳ್ದಂಗೆ ಇಲ್ವೇ ಇಲ್ಲ, ಇಲ್ಲಿ ಹೆಂಗೋ ಅದೇ ಅಂತ. ನಿಜ. ಯಾಕೆ ಹಾಗಿರುತ್ತೆ ಹೇಳ್ತೀನಿ ನೋಡಿ. ಅಲ್ಲಿ ಈ ತರ ಕಾಯಿಲ್ನ ವೈಂಡ್ ಮಾಡೋದೇ ಇಲ್ಲ ಮಕ್ಕಳನ್ನ. ನಾವು ಅಲ್ಲಿ ಮಾಡೋದು ಹೇಗೆ ಅಂದ್ರೆ, ಅಲ್ಲಿ ಐರನ್ ಕೋರು ಸ್ಕ್ವೇರ್ ತರ ಇರಲ್ಲ, ಈ ತರ ಒಂದು ಈ ಶೇಪ್ ಅಲ್ಲಿ ಇರುತ್ತೆ. ಹಿಂಗೆ 2 ಪೀಸ್ ಇರುತ್ತೆ. ಅದು ಐರನ್ ಕೋರ್ನ ಹೀಗೆ ಹಾಕಿರ್ತೇವೆ ಈ ತರ. ಈ ಮಧ್ಯದ್ದು ಖಾಲಿ ಜಾಗ, ಇದ್ರಲ್ಲೇ ನಾವು ವೈಂಡ್ ಮಾಡೋದು ಪ್ರೈಮರಿ. ಅದ್ರ ಮೇಲೆ ಇನ್ಸುಲೇಟ್ ಮಾಡಿ ಸೆಕೆಂಡ್ರಿನೂ ವೈಂಡ್ ಮಾಡ್ಬಿಡ್ತೀವಿ. ಯಾಕೆ ಹಾಗೆ ನೋಡಿ, ಎಲ್ಲ ಫ್ಲಕ್ಸ್ ಪ್ರೈಮರಿ ಜನರೇಟ್ ಆಗಿದ್ದು ಆದಷ್ಟು ಸೆಕೆಂಡರಿ ಜೊತೆಗೆ ಲಿಂಕ್ ಆಗ್ಲಿ. ಅದ್ರ ಜೊತೆಗೆ ನೋಡಿ, ಸುತ್ತಾನೂ ಐರನ್ ಬರುತ್ತೆ ಕೋರ್, ಆಗ ಅದರಲ್ಲೂ ಜನರೇಟ್ ಆಗಿದ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದಕ್ಕೆ ಲಿಂಕ್ ಆಗ್ಲಿ ಅನ್ನೋ ಒಂದು ಉದ್ದೇಶ. ದಟ್ಸ್ ಹೌ ವಿ ಮಿನಿಮೈಸ್ ದಿ ಫ್ಲಕ್ಸ್ ಲಿಂಕೇಜ್ ಲಾಸ್. ನೀವು ಈ ಫಿಗರ್ಲ ಬರಿಬೇಕಲ್ಲ, ಏನಂತ ಬರಿಬೇಕು? ಬೈ ಸೂಟಬಲಿ ವೈಂಡಿಂಗ್ ದಿ ಕಾಯಿಲ್ಸ್ ಅಂತ ಬರಿಬೇಕು. ಅದು ಫಸ್ಟ್ ಲಾಸ್. ಸೆಕೆಂಡ್ ಲಾಸ್ ಇದು ಬರೆದ್ಬಿಡೋಣ, ಇದನ್ನ ನಡೆಸೋಣ. ಸೆಕೆಂಡ್ ಲಾಸ್ ಯಾವುದು ನೋಡಿ, ಬರೆಯೋಣ. ಹೀಟಿಂಗ್ ಲಾಸ್. ಹೀಟಿಂಗ್ ಲಾಸ್
ಏನು ಹೀಟಿಂಗ್ ಲಾಸ್ ಅಂದ್ರೆ ನಿಮಗೆ ಗೊತ್ತು, ಕಾಯಿಲ್ನಲ್ಲಿ ಯಾವುದೇ ಕಾಯಿಲ್ ತಗೊಂಡು ಸ್ವಲ್ಪನ ರೆಸಿಸ್ಟೆನ್ಸ್ ಇರುತ್ತೆ ಅಂತ. ಅದನ್ನ ಕರೆಂಟ್ ಫ್ಲೋ ಅದೇ ಆಗತ್ತೆ. ಕರೆಂಟ್ ಫ್ಲೋ ಆದ್ರೆ ಹೀಟ್ ಆಗ್ಬೇಕು, ಅದನ್ನ ಹೀಟಿಂಗ್ ಲಾಸ್. ಈಗ ನಿಮ್ಮ ಮನೆಗಳಲ್ಲಿ ಟಿವಿ ಅಥವಾ ಟಿವಿನ ನೀವು ಮೇನ್ಸ್ ಕನೆಕ್ಟ್ ಮಾಡ್ತಿಲ್ಲ ಮಕ್ಕಳ, ಮೇನ್ಸ್ ಇಂದ ವೈರ್ ಹೋಗಿ ಟಿವಿಗಳಿಗೆ ಎಂಟರ್ ಆಗತ್ತಲ್ವಾ. ಈಗ ಮೇಲ್ಗಡೆ ಟಿವಿ ಪ್ಯಾನಲ್ ಬಿಸಿ ಆಗಿರುತ್ತೆ, ಇರ್ಲಿ ಸ್ವಲ್ಪ ಬಿಸಿ ಇರುತ್ತೆ ಅದಿರ್ಲಿ. ಆದ್ರೆ ಟಿವಿ ಬ್ಯಾಕ್ ಸೈಡ್ ಎಲ್ಲಿ ವೈರ್ ಕನೆಕ್ಟ್ ಆಗ್ತೋ ಅಲ್ಲಿ ಮುಟ್ ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಬಿಸಿ ಆಗುತ್ತೆ. ಯಾಕಂದ್ರೆ ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ. ಆ ಟ್ರಾನ್ಸ್ಫಾರ್ಮರ್ ನಲ್ಲಿ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಹೀಟ್ ಎನರ್ಜಿ ಜನರೇಟ್ ಆಗುತ್ತೆ. ಅದನ್ನ ಹೀಟಿಂಗ್ ಲಾಸ್ ಅಂತ ಮಿನಿಮೈಸ್ ಮಾಡೋದು ಹೇಗೆ? ಬೈ ವೈಂಡಿಂಗ್ ದಿ ಕಾಯಿಲ್ಸ್ ವಿತ್ ಸೂಟಬಲ್ ವೈರ್ಸ್, ಅಂದ್ರೆ ಸೂಟಬಲ್ ಥಿಕ್ನೆಸ್ ಇರೋ ವೈರ್ಸ್ ನ ಉಪಯೋಗಿಸಿದ್ರೆ ರೆಸಿಸ್ಟೆನ್ಸ್ ನ ಮಿನಿಮೈಸ್ ಮಾಡ್ಕೊಳ್ಬಹುದು ನಾವು. ಸೂಪರ್ ಕಂಡಕ್ಟಿಂಗ್ ವೈರ್ಸ್ ಉಪಯೋಗಿಸಿದ್ರೆ ಇದನ್ನ ಎಲಿಮಿನೇಟ್ ಮಾಡಬಹುದು. ಬಟ್ ಅವೆಲ್ಲ ಇವತ್ತಿಗೆ ಸಾಧ್ಯ ಆಗಿಲ್ಲ. ಇನ್ನು ನೀವ್ ಯಾರು ಇನ್ನೂ ಯೋಚನೆ ಮಾಡಿ ಸೂಪರ್ ಕಂಡಕ್ಟರ್ 27 ಡಿಗ್ರಿ 28 ಡಿಗ್ರಿ ವರ್ಕ್ ಆಗೋ ಸೂಪರ್ ಕಂಡಕ್ಟರ್ ಕಂಡಿಡಿದ್ರೆ, ಅಂದ್ರೆ ಸೂಪರ್ ಕಂಡಕ್ಟರ್ ಅಂದ್ರೆ ವಿಚ್ ಹ್ಯಾಸ್ ನೋ ರೆಸಿಸ್ಟೆನ್ಸ್ ಅಟ್ ಆಲ್, ಆ ತರದ್ ಕಂಡಿಡಿದ್ರೆ ಇದನ್ನ ಎಲಿಮಿನೇಟ್ ಮಾಡಬಹುದು ಹೀಟಿಂಗ್ ಲಾಸ್. ಓಕೆ, ಅದು ಹೀಟಿಂಗ್ ಲಾಸ್. ಅಲ್ಲಿಗೆ ಏನ್ ಗೊತ್ತಾಯ್ತಾ? ಹೀಟಿಂಗ್ ಲಾಸ್ ಅಂದ್ರೆ ಡ್ಯೂ ಟು ದ ರೆಸಿಸ್ಟೆನ್ಸ್ ಇನ್ ದಿ ಕಾಯಿಲ್ಸ್ heat energy is generated. That is a loss. How to minimize it? By using suitable thickness wires. Okay, ಅದು ಎರಡನೇದು. ಮೂರನೇದು ಎಡ್ಡಿ ಕರೆಂಟ್ ಲಾಸ್. ಏನು ಹಾಗಂದ್ರೆ, ಯು ಲರ್ನ್ ಎಡ್ಡಿ ಕರೆಂಟ್ ಅವತ್ತು ಹೇಳ್ಕೊಟ್ಟಿದ್ದೀನಿ. ಏನು? ವೆನ್ ಬಲ್ಕ್ ferromagnetic material, ಇಲ್ಲಿ ಐರನ್ ಲಿಂಕ್ಸ್ ವಿತ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜೊತೆ ಚೇಂಜ್ ಆಗಿದ್ರೆ, ಅಂದ್ರೆ ಲಿಂಕ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಿರೋ ಜೊತೆ ಲಿಂಕ್ ಆದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಮೂವಿಂಗ್ ಆಸ್ ದೋ ದೇ ಆರ್ ಕಾಟ್ ಇನ್ ದಿ whirlpool. ಏನಾಗತ್ತೆ? ಈ ತರ ಕೋರ್ ಇದ್ರೆ ಇಲ್ಲೆಲ್ಲ ಎಡ್ಡಿ ಕರೆಂಟ್ ಶುರು ಆಗ್ಬೋದು. ಆ ಎಡ್ಡಿ ಕರೆಂಟ್ ಸ್ವಲ್ಪ ಪವರ್ ಬೇಕೇ ಬೇಕಲ್ವಾ? ದಟ್ ಈಸ್ ಅ ಲಾಸ್. ಹಾಗಾದ್ರೆ ಹೇಗೆ ಎಲಿಮಿನೇಟ್ ಮಾಡ್ತೀವಿ? ಅದಕ್ಕೆ ನೋಡಿ, ಮತ್ತೆ ನೀವು ಟ್ರಾನ್ಸ್ಫಾರ್ಮರ್ ನ ತೆಗೆದು ನೋಡಿದ್ರೆ ಯು ಸಿ ದಟ್ ಟ್ರಾನ್ಸ್ಫಾರ್ಮರ್ ಐರನ್ ಕೋರ್ ಇಸ್ ನಾಟ್ ಎ ಬಲ್ಕ್ ಮಟೀರಿಯಲ್. ಮತ್ತೇನ್ ಮಾಡಿರ್ತಾರೆ ನೋಡಿ, ಆಗ್ಲೇ ಬರ್ದೆ ಅಲ್ವಾ? ಟ್ರಾನ್ಸ್ಫಾರ್ಮರ್ ಐರನ್ ಕೋರ್ ಈ ತರ ಫ್ರೇಮ್ ಬರ್ದಿದೆ ಮಕ್ಕಳನ್ನ. ಇದು 3 ಡೈಮೆನ್ಷನ್ ಬರೆದ್ರೆ ಹೀಗಾಗತ್ತೆ, ಆಯ್ತಾ? ಆದ್ರೆ ಇದು ಪೂರ್ತಿ ಒಂದೇ ಐರನ್ ಕೋರ್ ಅಲ್ಲ, ಥಿನ್ ಶೀಟ್ಸ್ ತಗೋತಾರೆ. ಥಿನ್ ಶೀಟ್ಸ್ ಹೀಗೆ ನೋಡಿ, ಥಿನ್ ಶೀಟ್ಸ್ ನ ಲ್ಯಾಮಿನೇಟ್ ಮಾಡ್ತಾರೆ. ನಿಮ್ ಬುಕ್ಸ್ ಎಲ್ಲ ಲ್ಯಾಮಿನೇಟ್ ಮಾಡ್ತಾರಲ್ಲ, ಥಿನ್ ಪ್ಲಾಸ್ಟಿಕ್ ಕೋಟಿಂಗ್ ಕೊಡ್ತಾರಲ್ಲ, ಅದೇ ತರ ಒಂದೊಂದು ಶೀಟ್ಗೂ ಲ್ಯಾಮಿನೇಷನ್ ಮಾಡಿ ಒಂದ್ರ ಮೇಲೆ ಒಂದು ಇಡ್ತಾರೆ. ಆಗ ಕೋರ್ ಈ ತರ ಫಾರ್ಮ್ ಆಗತ್ತೆ. ಆ ಕೋರ್ ಫಾರ್ಮ್ ಆಗೋದ್ರಿಂದ ಏನಾಯ್ತು? ಮೆಟೀರಿಯಲ್ ನೋಡೋಕ್ ಬಲ್ಕ್ ತರ ಕಾಣಿಸಿರೋ ಮಧ್ಯದಲ್ಲಿ ನಿಮ್ಗೆ ಆಕ್ಚುಲಿ ಸ್ಟ್ರೈಯೇಷನ್ಸ್ ಅಂದ್ರೆ ಒಂದೊಂದು ಸಪರೇಟ್ ಆಗಿ ಶೀಟ್ ಆದ್ರಿಂದ, ಲ್ಯಾಮಿನೇಷನ್ ಇರೋದ್ರಿಂದ ಎಡ್ಡಿ ಕರೆಂಟ್ ಇಡೀ ಬಲ್ಕ್ ನಲ್ಲಿ ಇಂಟ್ರೊಡ್ಯೂಸ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಆಗತ್ತೆ. But that cannot be minimized. That cannot be eliminated. That's how we can minimize. Andre, by eddy currents loss can be minimized by using or by creating the cores by using laminated sheets of iron material. It's stacking one over there. Adun moorne loss. Nalaknedu. Say hysteresis loss. You learnt hysteresis. ನಾನು ಹೇಳ್ಕೊಟ್ಟಿದ್ದೀನಿ. ಹಿಸ್ಟೆರಿಸಿಸ್ ಅಂದ್ರೇನು? ವೇರ್ ದಿ ಮ್ಯಾಗ್ನೆಟೈಸೇಷನ್ ಲ್ಯಾಕ್ಸ್ ಬಿಹೈಂಡ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್. ಆ ಕರು ಬರೆದಿದ್ದು ಜ್ಞಾಪಕ ಇದೆಯಾ? ಹಿಸ್ಟೆರಿಸಿಸ್ಗೆ ಈ ತರ ಬರೆದು ಈ ತರ ಒಂದು ಕರು ಬರೆದಿದ್ದು, ಅದು ಹಿಸ್ಟೆರಿಸಿಸ್ ಕರ್ವ್ ಅಂತೀವಿ. ಅಲ್ಲಿ ಇನ್ನೊಂದು ಕಲ್ತು ದಿ ಏರಿಯಾ ಅಂಡರ್ ದಟ್ ಕರ್ವ್ ವಿಲ್ ಗಿವ್ ಅಸ್ ದಿ ಎನರ್ಜಿ ರಿಕ್ವೈರ್ಡ್ ಫಾರ್ ದಟ್ ಮ್ಯಾಗ್ನೆಟೈಸೇಷನ್ ಡಿಮ್ಯಾಗ್ನೆಟೈಸೇಷನ್. ಇಲ್ಲೂ ಹಂಗೆ ನೋಡಿ, ಇಲ್ಲಿ ಐರನ್ ಕೋರ್ಗೆ ನಾವು AC ಅಪ್ಲೈ ಮಾಡಿದಾಗ, ಅಂದ್ರೆ ಕಾಯಿಲ್ಗೆ AC ಅಪ್ಲೈ ಮಾಡಿದಾಗ ಐರನ್ ಕೋರ್ 1/2 ಸೈಕಲ್ ನಲ್ಲಿ ಒಂದ್ ಕಡೆ ಮ್ಯಾಗ್ನೆಟೈಸ್ ಆಗುತ್ತೆ, ಇನ್ನೊಂದು 1/2 ಸೈಕಲ್ಗೆ ಇನ್ನೊಂದ್ ಕಡೆ ಮ್ಯಾಗ್ನೆಟೈಸ್ ಆಗುತ್ತೆ. ಅಲ್ಲಿಗೆ ಮ್ಯಾಗ್ನೆಟೈಸ್ ಡಿಮ್ಯಾಗ್ನೆಟೈಸ್ ಆಗ್ತಲೇ ಹೋಗುತ್ತೆ. ಅಂದ್ರೆ ಅರ್ಥ ಹಿಸ್ಟೆರಿಸಿಸ್ ಸೈಕಲ್ ಕಂಪ್ಲೀಟ್ ಆಗ್ತಲೇ ಹೋಗುತ್ತೆ. ಹಾಗಾದಾಗ ಅಗೇನ್ ದಿಸ್ ಟೈಪ್ ಆಫ್ ಲಾಸ್ ಇಸ್ ದೇರ್ ಡ್ಯೂ ಟು ಹಿಸ್ಟೆರಿಸಿಸ್ ಫೆನಾಮಿನಾ. ಅದನ್ನ ಹಿಸ್ಟೆರಿಸಿಸ್ ಲಾಸ್ ಅಂತ ಕರೀತಾರೆ. ಹೌ ಟು ಮಿನಿಮೈಸ್ ಇಟ್? By choosing suitable say material. ಅಂದ್ರೆ ಏನೀಗ ನಾವು ತುಂಬಾ ಚೆನ್ನಾಗಿ ಇಂಡ್ಯೂಸ್ ಆಗ್ಬೇಕು ಅನ್ಬಿಟ್ಟು ದಪ್ಪದ ಹಿಂಗ್ ತಗೋಬಿಟ್ರೆ ಲಾಸೇ ಜಾಸ್ತಿ. ಅದಕ್ಕೆ ನಾವ್ ಎಂತ ಮೆಟೀರಿಯಲ್ ಚೂಸ್ ಮಾಡ್ಬೇಕು ನೋಡಿ, ಇದ್ರದ್ದು ಏರಿಯಾ ಥಿನ್ ಆಗಿರ್ಬೇಕು.
ಈ ಕರ್ವ್ ಏರಿಯಾ ಥಿನ್ ಆಗಿದ್ರೆ ಎನರ್ಜಿ ಲಾಸ್ ಮಿನಿಮೈಸ್ಡ್. ಆ ತರ ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ನಾವು ಕಲಿಬೇಕಾದ್ರೆ ಎಷ್ಟು ಒಂದು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ. 4 ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್. ಈ 4 ಲಾಸ್ ಇರೋದ್ರಲ್ಲಿ VP IP ಈಕ್ವಲ್ಸ್ VS IS ಅಲ್ಲ. ಅಂದ್ರೆ ಇನ್ಪುಟ್ ಪವರ್ ಇಸ್ ನಾಟ್ ಈಕ್ವಲ್ ಟು ಔಟ್ಪುಟ್ ಪವರ್. ಅದಕ್ಕೆ ನಾವು ಅದನ್ನ ಕರೆಂಟ್ ರಿಲೇಷನ್ ಬರೆಯಲ್ಲ. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಏನ್ ಕೇಳ್ಬೋದು, 4 ಲಾಸ್ ಯಾವ್ದು ಮೆನ್ಷನ್ ಮಾಡಿ ಅಂತ ಕೇಳ್ಬೋದು. ಅಂದ್ರೆ ಯಾವ್ಯಾವ ತರ ಲಾಸ್ ಆಗ್ಬೋದು. ಅಥವಾ 2 ಕೇಳಿದ್ರೆ ಯಾವ್ದಾದ್ರು 2 ಬರೀರಿ. 2 ಮಾರ್ಕ್ಸ್ ಕೇಳ್ತಾರೆ. ಫಸ್ಟ್ ಬರೆಯೋಣ, ಬರ್ಕೊಳ್ಳಿ. ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸಸ್ ದಟ್ ಅಕರ್ ಇನ್ ಟ್ರಾನ್ಸ್ಫಾರ್ಮರ್. ಇನ್ನೊಂದು 5 ನಿಮಿಷ ತಗೊಂಡು ನಿಲ್ಲಿಸ್ತೀನಿ ಮಕ್ಕಳ. ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸಸ್ ದಟ್ ಅಕರ್ ಇನ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ಕ್ವಶನ್, ಇದೊಂದು 5 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಬ್ರೀಫ್ಲಿ ಎಕ್ಸ್ಪ್ಲೈನ್ different types of losses in the transformer. Briefly explain different types of losses in the transformer. ಆಗ ಒಂದೊಂದು ಬರೆದು 2-3 ಸೆಂಟೆನ್ಸ್ ಬರಬೇಕು. ಏನು ವಾಟ್ ಇಟ್ ಈಸ್ ಅಂತ ಬರೀರಿ, ಹೌ ಇಟ್ ಈಸ್ ಮಿನಿಮೈಸ್ಡ್. ಎರಡೇ ಕರೆಕ್ಟ್ ಆಗಿ 2 ಫ್ಯಾಕ್ಟ್ ಬರ್ಕೊಂಡು ಹೋದ್ರೆ ಆಯ್ತಲ್ಲ. ಅದು ಈಗೇನ್ ಬರಿಬೇಡಿ ಆನ್ಸರ್. ಗೊತ್ತಾಯ್ತಾ ಮಕ್ಕಳ? ಅದು ಇದಾದ್ಮೇಲೆ ಇನ್ನೂ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಹೇಗೆ ಬರ್ಕೊಳ್ಳಿ. ರೈಟ್ ಎ ನೋಟ್ ಆನ್ ಟ್ರಾನ್ಸ್ಫಾರ್ಮರ್. ಇಷ್ಟೇ ಕೇಳ್ಬಿಡ್ಬೋದು. ರೈಟ್ ಎ ನೋಟ್ ಆನ್ ಟ್ರಾನ್ಸ್ಫಾರ್ಮರ್. ಆಗ ಎಷ್ಟು ಬರಿಬೇಕು ಅಂತ ಹೇಳ್ತೀನಿ ನೋಡ್ಕೊಡಿ. ಆ ಸ್ಟೆಪ್ಸ್ ಮಾರ್ಕ್ ಮಾಡ್ಕೊಡಿ, ಅಷ್ಟು ಬರೀ. ಫಸ್ಟ್ ಕನ್ಸ್ಟ್ರಕ್ಷನ್ ವಿತ್ ಫಿಗರ್. 1 ಸ್ಟೆಪ್ ಅಲ್ಲಿ ಬರಿಬೇಕಾದ ಆನ್ಸರ್ ಇಷ್ಟು 5 ಮಾರ್ಕ್ಸ್. ಕನ್ಸ್ಟ್ರಕ್ಷನ್ ವಿತ್ ಫಿಗರ್. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ರಿಲೇಷನ್. 3ನೇದು ಪ್ರಿನ್ಸಿಪಲ್ ಅಲ್ಲೇ ಬರೀತೀರಿ. ಕನ್ಸ್ಟ್ರಕ್ಷನ್ ವಿತ್ ಫಿಗರ್ ಬರ್ದಾಗಲೇ ಪ್ರಿನ್ಸಿಪಲ್ ಬರ್ದ್ಬಿಡಿ, ಏನೋ ಮ್ಯೂಚುವಲ್ ಇಂಡಕ್ಷನ್ ಅಂತ. ನೆಕ್ಸ್ಟ್ 3ನೇ ಪಾಯಿಂಟ್ ಅಲ್ಲಿ ರಿಲೇಷನ್ ಆದ್ಮೇಲೆ ಲಾಸಸ್. 4ನೇದು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸಸ್ ನ ಮೆನ್ಷನ್ ಮಾಡಿ ಮಕ್ಕಳು. ಅಷ್ಟೇ, ನೀನೇ ಎಕ್ಸ್ಟ್ರಾ ಮಾಡಿ. ಆಯ್ತಾ? 4ರಿಂದ 5 ಸ್ಟೆಪ್ ಅಲ್ಲಿ ಮುಗಿಯುತ್ತೆ. ಅಂದ್ರೆ ಅದತ್ರ ಲಾಂಗ್ ನೋಟ್ಬುಕ್ ಅಲ್ಲಿ ನೀಟಾಗಿ ಬರೆದ್ರೆ 1 ಪೇಜ್ ಆಗುತ್ತೆ. ಲಾಂಗ್ ನೋಟ್ಬುಕ್ ಅಲ್ಲಿ 1 ಪೇಜ್ ಆಗುತ್ತೆ. 5 ಮಾರ್ಕ್ಸ್ ಕ್ವೆಶನ್. ಸೊ ನೋಡಿ, ಇದಿಷ್ಟು ಕಲ್ತು